another mini vlog. ಆ್ಯಕ್ಚುಲಿ ನಾವು ಬೇಕು ಅನ್ನೋ ಕೆಫೆಗೆ ಹೋಗ್ತಾ ಇರೋದು JP ನಗರ್ಗೆ. ಹಾಗೆ ಒಂಚೂರು ಬುಕ್ಸ್ ಎಲ್ಲ ಓದ್ಕೊಂಡು ಹಾಗೆ ಸಂಡೇ ವೀಕೆಂಡ್ ಮುಗಿಸ್ಕೊಂಡು ಬರೋಣ ಅಂತ. ಮೀಟ್ ಮೈ ಎಕ್ಸ್ ರೂಮ್ಮೇಟ್ ರಚನಾ. ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಂಡ್ರೆ ರೋಡ್ ಉದ್ದಕ್ಕೂ ಟ್ರಾಫಿಕ್ ಇದೆ. ಎಷ್ಟು ಇವಾಗ 3:30 ಸಾರಿ 4:30 ಇವಾಗ. ಓ ಮೈ ಗಾಡ್, 3 o'clock ನಾವು ಪ್ಲ್ಯಾನ್ ಇರೋದು 3 o'clockಗೆ. ಬಟ್ ಹುಡುಗಿರೆಲ್ಲ ನಾವೆಲ್ಲ ರೆಡಿಯಾಗಿ ರೂಮ್ ಬಿಟ್ಟು ಆಚೆ ಬಂದು ಬುಕ್ಕಿಂಗ್ ಮಾಡ್ಕೊಂಡು ಬರೋಷ್ಟರಲ್ಲಿ 4 o'clock ಆಯಿತು. ಇವಾಗ ಸ್ವಲ್ಪ ಹೊತ್ತಲ್ಲಿ ರೀಚ್ ಇರ್ತೀವಿ, ಬಟ್ ಟ್ರಾಫಿಕ್ ಇದೆ. ನಾವು ಒಂದಷ್ಟು ಫುಡ್ನ ಆರ್ಡರ್ಗೆ ಕೊಟ್ಬಿಟ್ಟು ಆಚೆ ಫೋಟೋಶೂಟ್ಗಂತ ಬಂದಿದ್ವಿ. ಸೊ ಇಲ್ಲಿ ಒಂದಷ್ಟು ಫೋಟೋಶೂಟ್ ಮಾಡಿಕೊಂಡು ಆಮೇಲೆ ಆರ್ಡರ್ ಬಂತ ಅಂತ ಹೇಳಿದರು. ಸೊ ಹಾಗೆ ಒಳಗಡೆ ಹೋಗ್ಬಿಟ್ಟು ಆರ್ಡರ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬುಕ್ಸ್ ಓದೋಕ್ಕೆ ಹೋಗಿದ್ವಿ. ಹೇಗಿದೆ? ಚೆನ್ನಾಗಿದೆ. ಈ ಮಳೆಯಲ್ಲಿ ಕಾಫಿ ಸ್ವಲ್ಪ ಸಿಗುತ್ತಲ್ಲ. ಎಂತ ಹೇಳ್ತಿದ್ದೀರಾ ನೀವು? ಇಲ್ಲಿ ನೋಡು, ಅವನು ಹೆಂಗೆ ಹೇಳ್ತಾನೆ ಗೊತ್ತಾ? ಇಲ್ಲಿ ಬಾ, ಎಂತ ನೋಡು, ಅವಳು ಹುಡುಗಿ ಬಗ್ಗೆ ಅವನು ಹೇಳಿರೋದು ನೋಡು ರಚನಾ. ಅವನು ಆ್ಯಕ್ಚುಲಿ ಅವನ ಫ್ರೆಂಡ್ ಮಂಜಮ್ಮ ಅಂತ ಇರ್ತಾಳ ಆಯ್ತಾ. ಇಬ್ಬರಿಗೆ ಮ್ಯೂಚುವಲ್ ಫ್ರೆಂಡು ಪ್ರಣವಿ ಮ್ಯೂಚುವಲ್ ಫ್ರೆಂಡು. ಅವಳು ಹೇಳ್ಬಿಟ್ಟಿರ್ತಾಳೆ ಲೈಕ್ ನೀನು ಏನು ನನಗೆ ಅಸಹ್ಯ ಬರೋ ಥರ ನನ್ನ ಬಗ್ಗೆ ಹೇಳ್ಬಿಡು ಅಂತ ಹೇಳಿರ್ತಾಳೆ ಫ್ರೆಂಡ್ಗೆ. ಅವಳು ಹಾಗೆ ಹೇಳ್ತಾಳೆ. ಅಷ್ಟಂದ್ರೂ ಕೂಡ ಅವನು ಅದನ್ನ ಎಕ್ಸೆಪ್ಟೇ ಮಾಡಲ್ಲ ಆಯ್ತಾ. ಅದಾದ್ಮೇಲೆ ಅವಳು ಕೇಳ್ತಾಳೆ, ನೀನು ಹೆಂಗೆ ಏನು ಇಷ್ಟೆಲ್ಲ ಹೇಳಿ ಆದ್ಮೇಲೆ ಅವಳ ಬಗ್ಗೆ ನಿಂಗೆ ಅಸಹ್ಯ ಅನ್ನಿಸ್ತಾ ಇಲ್ವಾ ಅಂತೆಲ್ಲ ಕೇಳ್ತಾಳೆ ಆಯ್ತಾ. ಅವಾಗ ಅವನು ಏನು ಹೇಳ್ತಾನೆ ನೋಡು. ನೆರೆಮನೆಯ ಹೆಣ್ಣವಳು ಹೇಗೆ ನಿಂದಿಸಲಿ, ಸಾಧನೆಯ ಬದುಕಿಗೆ ದಿಕ್ಕು ತೋರಿಸಿದ ಕನ್ನವಳು ಹೇಗೆ ಕೋಪಿಸಿಕೊಳ್ಳಲಿ, ನನ್ನೆರೆಯ ಅರಮನೆಯ ಅರಸಿಯವಳು ಹೇಗೆ ಅಸಹ್ಯ ಪಡಲಿ, ಈ ಬಡಪಾಯಿಗೆ ಬೆಟ್ಟದಷ್ಟು ಪ್ರೀತಿ ಕೊಟ್ಟು ದೇವತೆಯವಳು ಹೇಗೆ ದ್ವೇಷಿಸಲಿ, ನನ್ನೊಳಗೆ ಹರಿಯುವ ಗಾಮಿನಿಯವಳು ಹೇಗೆ ಅವಳಿಗೆ ಘಾಸಿಗೊಳಿಸಲಿ, ನನ್ನ ಸಲುವಾಗಿ ಮಾತೆಯ ಮಮತೆಯನ್ನೇ ಕಳೆದುಕೊಂಡ ತ್ಯಾಗಮಯ್ಯ ಅವಳು ಹೇಗೆ ಅವಳ ಕುರಿತು ಕೆಟ್ಟ ಮಾತಾಡಲಿ, ನಾನು ತೋರಿಸಿದ ಅರೆ ಬರೆ ಪ್ರೀತಿಗೆ ಅಪ್ಪ ಎಂದು ಕರೆದ ಪುಟ್ಟ ಮುಗ್ಧ ಮನಸ್ಸಿನ ಮಗು ಅದು ಹೇಗೆ ಅದನ್ನು ಅವಮಾನಿಸಲಿ, ನನ್ನಪ್ಪನಿಗೆ ನಾನೊಬ್ಬ ಹೆಮ್ಮೆಯ ಮಗನಾಗುವಂತೆ ಪ್ರೇರೇಪಿಸಿದ ಆತ್ಮವದು ಹೇಗೆ ಅದರ ಮೇಲೆ ಅಪವಾದ ಹೊರಿಸಲಿ, ನಾ ಕಟ್ಟಿದ ಅರಿಶಿನದ ಕೊಂಬೆ ಅಪ್ಪಟ್ಟ ಬಂಗಾರವೆಂದು ಕೊಂಡ ನಿಷ್ಕಲ್ಮಶ ಮನಸ್ಸದು ಹೇಗೆ ಅದನ್ನು ನಿರಾಕರಿಸಲಿ. ಅವಳ ಬಗ್ಗೆ ಎಷ್ಟು ಚಂದ ಬರ್ದಿದ್ದಾನೆ ಅಂದರೆ ನೋಡು. ಇದು ಗಾಮಿನಿ ಆಯಿತಾ. ಇದೆ ಅಂತ ಬುಕ್ ಪ್ರಮೋಷನ್ ಏನೂ ಅಲ್ಲ. ನಾನು ರೀಸೆಂಟಾಗಿ ಹಂಗೆ ಯಾವ್ದು ಓದಬೇಕು ಅಂತ ನೋಡಬೇಕಾದ್ರೆ ಈ ಗಾಮಿನಿ ಬುಕ್ ಚೂಸ್ ಮಾಡಿ ಓದ್ತಿರೋದು. ಹೆಂಗಿದೆ ಅಂದರೆ ಪ್ರತಿ ಸಲನೂ ಯಾವುದಾದ್ರೂ ನಾವೆಲ್ ಓದಿದಾಗ ಹೆಂಗೆ ಅನಿಸುತ್ತೆ ಅಂದರೆ ಪಾರ್ಟ್ 2 ಬರಬೇಕು, ನೆಕ್ಸ್ಟ್ ಏನಾಗುತ್ತೋ ಅಂತ. ನಂಗೆ ಇವಾಗಲೂ ಅಷ್ಟೇ. ನಾನು ಹೇಳಿ ಹೋಗೋ ಕಾರಣ ಐ ಥಿಂಕ್ ನಾನು ಸ್ಕೂಲ್ ಡೇಸಲ್ಲೇನೋ ಓದಿರೋದು.
ನನಗೆ ಆ್ಯಕ್ಚುಲಿ ಬುಕ್ಸ್ ಓದೋದು ತುಂಬ ನಾವು ಓದೋದಲ್ಲಿ ಓದಿರೋದ್ರಿಂದ ನಮಗೆ ಬುಕ್ಸು ಸ್ಪೋರ್ಟ್ಸು ಸ್ಟಡಿ ಅಂತ ಬಿಟ್ಟರೆ ಎಂಥದ್ದು ಗೊತ್ತಿಲ್ಲ. ಸೊ ನಾವು ಎವ್ರಿ ಲೈಬ್ರರಿ ಪೀರಿಯಡ್ಗೆ ವಿ ವರ್ ವೇಟಿಂಗ್ ಲೈಕ್ ಎನಿಥಿಂಗ್. ಯಾಕಂದರೆ ನಮಗೆ ಯಾವಾಗ ಹೋಗ್ತೀವಿ, ಯಾವ ಮ್ಯಾಗ್ಝಿನ್ಸ್ ಬಂದಿರುತ್ತೆ, ಯಾವ ಹೊಸ ಬುಕ್ಸ್ ಬಂದಿರುತ್ತೆ ಅಂತ. ಸೊ ನಾನು ಹೇಳಿ ಹೋಗೋ ಕಾರಣ ನಾನು ತುಂಬ ಹೈಸ್ಕೂಲ್ ಆ ಟೈಮಲ್ಲಿ ಓದಿರೋದು. ಆವಾಗ ಅದು ಹೆಂಗೆ ಓದಿರೋದಂದರೆ, ಇವತ್ತು ಈ ಲೈಬ್ರರಿ ಪೀರಿಯಡಲ್ಲಿ ಬುಕ್ನ ಎಂಟ್ರಿ ಮಾಡಿಸಿದ್ರೆ ನೆಕ್ಸ್ಟ್ ಲೈಬ್ರರಿ ಪೀರಿಯಡ್ ಇರೋವಾಗ ನಾವು ಅದನ್ನ ರಿಟರ್ನ್ ಮಾಡಬೇಕು. ಸೊ ಆ ಗ್ಯಾಪಲ್ಲಿ ನಿಂಗೆ ಎಷ್ಟು ಓದೋಕ್ಕಾಗುತ್ತೆ? ಒಂದೊಂದು ಸರಿ ಹಾಗೆ ಏನೋ ನಾಯಿ ಹಿಂದೆ ಬೆನ್ನು ಹತ್ತಿರೋ ಥರ ಓದ್ತಾ ಹೋಗ್ತೀವಿ. ಒಂದೊಂದು ಸರಿ ಅರ್ಧಂಬರ್ಧ ಬುಕ್ ಓದಿನೂ ರಿಟರ್ನ್ ಮಾಡಿದುಂಟು. ಸೊ ನನಗೆ ಆವಾಗ ನಾನು ಅದನ್ನ ನೆಕ್ಸ್ಟು ನಾನು ಆಚೆ ಬಂದಮೇಲೆ ಕಾಲೇಜು ಪ್ಲಸ್ ಏನೋ ಜಾಬ್ ಅದು ಇದು ಅಂತ ಅಂದ್ಕೊಂಡು ನಾನು ಬುಕ್ಸ್ ಓದೋದು ಬಿಟ್ಬಿಟ್ಟಿದ್ದೆ. ಸೊ ಮತ್ತೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಅಂದ್ಕೊಂಡೆ ಹೇಳಿ ಹೋಗೋ ಕಾರಣದಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಬಟ್ ನಾನು ಆಲ್ರೆಡಿ ಒಂದು ಸರಿ ಅದನ್ನ ಓದ್ಬಿಟ್ಟಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಹಂಗೆ ಬುಕ್ಸ್ನ ಸ್ವಲ್ಪ ರಿಸರ್ಚ್ ಮಾಡಬೇಕಾದ್ರೆ ನೋಡಬೇಕಾದ್ರೆ ನಂಗೆ ರೀಸೆಂಟಾಗಿ ಆಗಿರೋದು, ರೀಸೆಂಟಾಗಿ ಆಚೆ ಸಿಕ್ಕಿರೋದು ಗಾಮಿನಿ ಒಳಗೊಳಗೆ ಹರಿಯುವಳು. ಪ್ರತಿಯೊಬ್ಬರು ಯಾರ್ಯಾರು ಬುಕ್ನ ಓದ್ತೀರಾ ಎಲ್ಲರೂ ಕಣ್ಣೀರಂತೂ ಹರಿಸ್ತೀರ. ನೆಕ್ಸ್ಟ್ ನೀವು ಯಾರಾದರೂ ರೀಸೆಂಟಾಗಿ ಯಾವುದಾದ್ರೂ ನಾವೆಲ್ಸ್ ಓದಿದ್ರೆ ನನಗೆ ರೆಕಮೆಂಡ್ ಮಾಡಿ, ಕಮೆಂಟಲ್ಲಿ ಹಾಕಿ. ನಾನು ನೆಕ್ಸ್ಟ್ ಬುಕ್ನ ಅದನ್ನೇ ಚೂಸ್ ಮಾಡಿ ಓದ್ತೀನಿ. ಚೆನ್ನಾಗಿ ಬರಲಿಲ್ಲ. ನೆಕ್ಸ್ಟ್ ಯಾರಾದರೂ ನನ್ನ ಬ್ಲಾಗ್ ನೋಡೋರು ಯಾರಾದರೂ ಒಳ್ಳೆ ನಾವೆಲ್ಸ್ ಯಾರಾದರೂ ಓದ್ತಾ ಇದ್ದರೆ ಅಥವಾ ಯಾವುದು ಚೆನ್ನಾಗಿ ನೀವು ಮುಂಚೆ ಓದಿದರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಅದೇ ಬುಕ್ನ ಚೂಸ್ ಮಾಡಿ. ಬಟ್ ನನ್ನ ರೀಸೆಂಟ್ ಕಲೆಕ್ಷನ್ ಮಾತ್ರ ಗಾಮಿನಿ. ನೆಕ್ಸ್ಟು ನೋಡೋಣ. ನಾನು ಮಲೆಗಳಲ್ಲಿ ಮದುಮಗಳು ಅದನ್ನು ಅರ್ಧಂಬರ್ಧ ಓದಿರೋದು, ನನಗೆ ಅದೇ ಓದೋಕ್ಕಾಗಿಲ್ಲ. ಸೊ ನಾನು ಮತ್ತೆ ಸ್ಟಾರ್ಟ್ ಮಾಡಿ. ಹೇ ಗಾಯ್ಸ್, ಆ್ಯಕ್ಚುಲಿ ಇಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಬುಕ್ಸ್ದು. ಬರ್ಬೋದು, ಬೇಕು ಕೆಫೆ ಬಂದು ಒಂದು ಸ್ವಲ್ಪ ಹೊತ್ತು ಓದ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಬುಕ್ ಕಲೆಕ್ಷನ್ಸ್. ಬಟ್ ನಾನು ಗಾಮಿನಿ ಬುಕ್ನ ನಾನು ನಿನ್ನೆನೇ ನನಗೆ ನಾನು ಆರ್ಡ್ರ್ ಮಾಡಿದ್ದೆ ಆನ್ಲೈನ್. ಸೊ ಅದು ಬಂದಿತ್ತು, ನಾನು ಅದನ್ನು ಅರ್ಧ ಓದಿದ್ದೆ. ಸೊ ಇವತ್ತು ಹಾಗೆ ನಂದು ರೂಮೇಟ್ ಹಾಗೆ ಪ್ಲ್ಯಾನ್ ಮಾಡಿರೋದ್ರಿಂದ ನಾನು ಅವ್ರ ಜೊತೆ ಆಚೆ ಬಂದು ಬುಕ್ನ ಕಂಪ್ಲೀಟ್ ಮಾಡಿದೆ ಇವತ್ತು. ಅದೇ ಚೆನ್ನಾಗಿದೆ, ಇಲ್ಲಿ ಕೂತ್ಕೊಂಡು ಓದ್ಕೋಬೋದು. ಸೊ ನಾವು ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಹೋಮ್. ಸಿ ಯು ನೆಕ್ಸ್ಟ್ ಬ್ಲಾಗ್. ಇದೇ ರೀತಿ ನನಗೆ ಡೂ ಸಪೋರ್ಟ್, ಡೂ ಲೈಕ್ಸ್, ಡೂ ಕಮೆಂಟ್ಸ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಆಲ್.